ಕನ್ನಡ ನೆಲದ ತಾತ್ವಿಕತೆಗಳನ್ನು, ಕನ್ನಡ ನೆಲದ ಸಂಘರ್ಷಗಳನ್ನು ಜಗತ್ತಿಗೆ ತೋರಿಸಿದ್ರೆ ಜಗತ್ತು ಇತ್ತ ಕಡೆ ನೋಡುತ್ತೆ. ನಾವು ಮುಂಚೆ ಇಂಗ್ಲಿಷಿಂದ ಈ ಕಡೆ ತಗೊಂಡ್ಬರ್ತಾ ಇದ್ವಲ್ಲ, ಈಗ ಕನ್ನಡದಿಂದ ಈ ಕಡೆಯಿಂದ ಕೊಡೋಣ. ದೀಪ ಸ್ವಲ್ಪ ದಮ್ ಕಟ್ಟಿ ಇನ್ನೊಂದು ಶ್ರೇಷ್ಠ ಕೃತಿ ಮಾಡಿಬಿಡಿ. ಬಾನು ಮುಷ್ತಾಕ್ ಅನೇಕ ಕಷ್ಟಗಳನ್ನು ಎದುರಿಸಿ, ಸಮುದಾಯದ ಕಷ್ಟಗಳನ್ನು, ಯಾತನೆಗಳನ್ನು ಕತೆ ಮಾಡಿದ್ರು. ಅವರ ಕೃತಿಗಳನ್ನು ಅನುವಾದ ಮಾಡೋದು ಸುಲಭವಾದ ಕೆಲಸ ಅಲ್ಲ. ಯಾಕೆಂದರೆ ಕಥೆಗಳ ಭಾಷೆಯಲ್ಲಿ ನ್ಯಾಯ ಇದೆ. ಅವ್ರ ಲಾಯರ್ ಕೂಡ. ಲಿಂಗ ಕೇಂದ್ರಿತ ನ್ಯಾಯ ಇದೆ, ಸಾಮಾಜಿಕ ನ್ಯಾಯದ ಪ್ರಶ್ನೆ ಇದೆ, ಧಾರ್ಮಿಕ ನ್ಯಾಯದ ಪ್ರಶ್ನೆ ಇದೆ. ನಮ್ಮ ಬಂಡಾಯ ತಾತ್ವಿಕತೆಯು ಸೇರಿದಂತೆ ಅನೇಕ ಪ್ರಗತಿಪರ ತಾತ್ವಿಕತೆಗಳ ಅದರೊಳಗಡೆ ಇವೆ. ದೀಪ ಅವರು ಅದನ್ನು ಬಹಳ ಪರಿಶ್ರಮದಿಂದ, ನನಗನ್ಸುತ್ತೆ ಬಾನು ಮುಷ್ತಾಕ್ ಅವ್ರಿಗಿಂತ ಹೆಚ್ಚು ಪರಿಶ್ರಮವನ್ನು ದೀಪ ಪಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಬಾನು ಮುಷ್ತಾಕ್ ಸೃಜನಶೀಲ ಲೇಖಕ್ಕೆ ಅವ್ರು ಬರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಆ ಲೋಕವನ್ನು ಎಂಟ್ರಿ ಆಗೋದಿತ್ತಲ್ಲ, ಅದಕ್ಕೆ ಟೈಟ್ಲಲ್ಲಿ ದೀಪ ತಮ್ಮ ಹೆಸರು ಇಟ್ಕೊಂಡ್ಬಿಟ್ಟಿದ್ದಾರೆ, ಹಾರ್ಟ್ ಲ್ಯಾಂಪ್ ಅಂತ. ಲ್ಯಾಂಪ್ ಅಂದರೆ ದೀಪ ಅಂತ ಕೂಡ ಅರ್ಥ. ದೀಪ, ಐ ಕಂಗ್ರ್ಯಾಚುಲೇಟ್ ಯು ಆನ್ ಬಿಹಾಫ್ ಆಫ್ ಕರ್ನಾಟಕ. ನನ್ನ ಒಂದೇ ದಿವಸದಲ್ಲಿ ನಿಮ್ಮೆಲ್ಲರಿಗೂ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ, ಒಂದೇ ದಿವಸದಲ್ಲಿ ಈ ಕೃತಿಯನ್ನು ನಾನು ಓದಿದ್ದೇನೆ. ಯಾರು ಬೇಕಾದರೂ ಈ ಕೃತಿಯನ್ನು ಕನ್ನಡದ ಕೃತಿಯಂತೆ ಓದ್ಬೋದು, ಅಷ್ಟು ಸರಳವಾಗಿದೆ ಅವರ ಮರುಸೃಷ್ಟಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದೇನಾದ್ರೂ ವಿಶಿಷ್ಟ ಭಾಷೆ ಇಲ್ಲದೇ ಇದ್ರೆ, ಇದಕ್ಕೊಂದು ವಿಶಿಷ್ಟ ಅನುಭವ ಇಲ್ಲದೇ ಇದ್ರೆ, ಆ ಪಶ್ಚಿಮದವರು ಸುಲಭವಾಗಿ ಬಗ್ತಾ ಇರಲಿಲ್ಲ. ಅವ್ರ ಭಾಷೆನಲ್ಲೇ ನಾವು ಅವ್ರಿಗೆ ಹೊಡಿಬೇಕಾಗಿದೆ. ಯಾಕೆಂದ್ರೆ ಟಾಲ್ಸ್ಟಾಯ್ನ, ಮಾರ್ಕ್ವಿಸ್ನ, ಮಿಲನ್ ಕುಂದೇರನ ಇಂಗ್ಲಿಷ್ಗೆ ದಕ್ಷವಾಗಿ ಟ್ರಾನ್ಸ್ಲೇಟ್ ಮಾಡದಿದ್ರೆ ಅವ್ರ ಜಗತ್ತಿನ ಗಮನ ಸೆಳೀತಿರಲಿಲ್ಲ. ಈ ಕೃತಿ ಬಂದಾಗ, ಅಥವಾ ಆಫ್ರಿಕಾದಿಂದ ಕೃತಿಗಳು ಬಂದಾಗ, ನಮ್ಮ ಅಮೆರಿಕದ ಕರಿಯರು ಕೃತಿಗಳನ್ನು ಬರೆದಾಗ, ಪಶ್ಚಿಮದ ವಿಮರ್ಶೆ ಮಾನದಂಡಗಳು ಅಲ್ಲೋಲ ಕಲ್ಲೋಲ ಆಗ್ತವೆ. ಅಕ್ಷರಶಃ ಯಾಕೆ ಅಂತ ಹೇಳಿದ್ರೆ, ಪಶ್ಚಿಮ ತಾನೇ ಒಂದು ರೀತಿಯ ಕೃತಿಯನ್ನು ಶ್ರೇಷ್ಠ ಅನ್ಕೊಂಡಿರುತ್ತೆ. ಆದರೆ ಈ ರೀತಿಯ ಕೃತಿಗಳು ಬಂದಾಗ ವಿಮರ್ಶೆಯ ಮಾನದಂಡಗಳೇ ಅಲ್ಲೋಲ ಕಲ್ಲೋಲ ಆಗುತ್ತೆ. ಯಾಕೆಂದ್ರೆ ಮುಂಚೆ ಟ್ಯಾಗೋರ್ಗೆ ಅವಾರ್ಡ್ ಕೊಟ್ಟಾಗ ಸ್ಪಿರಿಚುವಲ್ ಇದು ದೇಶ ಏನಿದೆ, ಇದು ಆಧ್ಯಾತ್ಮಿಕ ದೇಶ, ಇದು ಕೊಡೋಣ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಮುಂದೆ ಮಾಯಾ ಮಂತ್ರ ಇದಿದೆ ಇಂಡಿಯಾದಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರು. ಈಗ ಪ್ರಕಟವಾಗ್ತಾ ಇದೆ ರಿಯಲ್ ಆದ ಇಂಡಿಯಾ, ನಮ್ಮದೇ ಒಂದು ಸಾಹಿತ್ಯ ಇದೆ. ಈ ಕೃತಿಗೆ ಬಂದ ಮನ್ನಣೆ ಯಾವುದು ಅಂತ ಹೇಳಿದ್ರೆ, ನಾವು ಕಟ್ಟ ಬಯಸ್ತಾ ಇರುವ ಹೋರಾಟದ ಕರ್ನಾಟಕಕ್ಕೆ, ಹಕ್ಕುಗಳ ಹೋರಾಟದ ಕರ್ನಾಟಕಕ್ಕೆ, ಸಾಮಾಜಿಕ ಸಮಾನತೆಯ ಕರ್ನಾಟಕಕ್ಕೆ, ಲಿಂಗ ಭೇದ ನೀತಿಯ ವಿರುದ್ಧ ನಡೆದ ಹೋರಾಟಕ್ಕೆ, ಬಹಳ ಮುಖ್ಯವಾಗಿ ಕನ್ನಡ ನೆಲದಲ್ಲೇ ಸೃಷ್ಟಿಯಾದ ಬಂಡಾಯ ತಾತ್ವಿಕತೆಯ ಗೆಲುವು ಅಂತ ಕೂಡ ನಾನು ತಿಳ್ಕೊಂಡಿದ್ದೀನಿ. ಈಗ ಕೇವಲ ಇಂಡಿಯಾ ಅಲ್ಲ, ಆಫ್ರಿಕಾ ಈ ಕಡೆ ನೋಡಬೇಕಾಗಿದೆ, ಅಮೆರಿಕ ಈ ಕಡೆ ನೋಡಬೇಕಾಗಿದೆ, ಜಗತ್ತಿನ ಭಾರತದ ವಿವಿಧ ಭಾಷೆಗಳು ಈ ಕಡೆ ನೋಡಬೇಕಾಗಿದೆ. ತಮಿಳ್ ಮೊದಲು, ಕನ್ನಡ ಮೊದಲು ಡಿಸೈಡ್ ಆಗೋಯ್ತಲ್ಲ, ಬುಕ್ ನನಗೆ ಬಂತಲ್ಲ, ಇನ್ನೊಂದು ಮಾತೇ ಇಲ್ಲ. ಭಾಷಾಂತರ ದೊಡ್ಡ ಸಾಂಸ್ಕೃತಿಕ ಜವಾಬ್ದಾರಿ. ಒಂದು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಟ್ರಾನ್ಸ್ಲೇಟ್ ಆದರೆ ಇಡೀ ಜಗತ್ತನ್ನು ಅದು ಟ್ರಾನ್ಸ್ಫಾರ್ಮ್ ಮಾಡುತ್ತೆ, ಇಡೀ ಜಗತ್ತನ್ನು ಬದಲಾಯಿಸ್ತದೆ. ಲೋಹಿಯಾರವರ ಕೃತಿಗಳು ಇಡೀ ಇಂಡಿಯಾವನ್ನು ಬದಲಾಯಿಸಿವೆ. ಫೆಮಿನಿಸಮ್ ಇಂಡಿಯಾವನ್ನು ಬದಲಾಯಿಸಿದೆ, ಅಂಬೇಡ್ಕರ್ ಇಂಡಿಯಾವನ್ನು ಬದಲಾಯಿಸಿದೆ. ಅನುವಾದ ಅಂತ ಹೇಳಿದ್ರೆ ಅದು ದೊಡ್ಡ ಸಾಂಸ್ಕೃತಿಕ ಕ್ರಿಯೆ. ಬಾನು ಅವರು ಏನು ಮಾಡಿದ್ರು, ಹಲಬದಿ ಹಣ್ಣುಗಳನ್ನು ಪರಕಾಯ ಪ್ರವೇಶ ಮಾಡಿದ್ದಾರೆ. ಇವ್ರನ್ನ ನನಗೆ ಆ್ಯಕ್ಚುಲಿ ಕನ್ನಡದ ಕೃತಿಗಳನ್ನು ಓದಿದ್ರೆ ನನಗೆ ಕಣ್ಣೀರು ಬರೋದು. ಇಂಗ್ಲಿಷ್ ಕೃತಿಗಳನ್ನು ಓದಬೇಕಾದ್ರೆ ನಾನು ದೂರ ಇರ್ತೀನಿ. ಆದರೆ ನಿಜಕ್ಕೂ ಕೂಡ ಇದನ್ನು ಇಂಗ್ಲೀಷ್ನಲ್ಲಿ ಓದಾಗಲೂ ಕೂಡ ನನ್ನ ಕಣ್ಣಲ್ಲಿ ನೀರು ಬಂತು. ಯಾಕೆ ಅಂತ ಹೇಳಿದ್ರೆ, ಮುಸ್ಲಿಮರ ಮಹಿಳೆಯರ ಕಷ್ಟ ಹಾಗೆ ಇದೆ. ಬುರ್ಖಾದಡಿಯಲ್ಲಿ ಆ ತೂತು ಬಿದ್ದ ಸೀರೆಗಳು, ಮಾಸಿದ ಸೀರೆಗಳು, ಅವರ ಸಂಕಷ್ಟಗಳನ್ನು ಬಾನು ಅಲ್ಲದೆ, ಸಾರ ಅಲ್ಲದೆ ಇನ್ನಾರು ಹೇಳಕ್ಕಾಗ್ತಾ ಇರಲಿಲ್ಲ. ಇಂಥ ಕೃತಿಗಳ ಪರಕಾಯ ಪ್ರವೇಶ ದೀಪ ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ತಮಗೆ ಗೊತ್ತಿಲ್ಲ. ನಮಗೆ ಒಂದು ದಾರಿಯನ್ನು ತೋರಿಸಿದರೆ ಹೇಗೆ ಟ್ರಾನ್ಸ್ಲೇಟ್ ಮಾಡಬಹುದು ಅಂತ. ಅವ್ರು ಇದಕ್ಕೋಸ್ಕರ ದಖನಿ, ಅರೇಬಿಕ್, ಉರ್ದು, ಹಿಂದಿ, ಕನ್ನಡ, ಕನ್ನಡಂಗಳು, ಹಲವು ರೀತಿಯ ಕನ್ನಡಗಳು, ಹಲವು ರೀತಿಯ ಪಾತ್ರಗಳು, ಇವುಗಳನ್ನೆಲ್ಲ ಅವರು ಅಭ್ಯಾಸ ಮಾಡಿ ಬಾನುವಿಗಿಂತ ಐ ವುಡ್ ಡೆಫಿನೆಟ್ಲಿ ಸೇ ಇನ್ ಸಮ್ ಪಾರ್ಟ್ಸ್ ಯು ಎಕ್ಸೆಲ್ಡ್ ದಿ ಒರಿಜಿನಲ್ ರೈಟರ್. ಯಾಕೆ ಹೇಳ್ತೀನಿ ಅಂತ ಕೇಳಿ, ದೀಪ ಅವರ ಎಡಿಟಿಂಗ್ ಸ್ಕಿಲ್ ಅದು
ಇಂಗ್ಲೀಷಿನ ಒಳಗೆ ಅದು ಭಾಳ ಅದ್ಭುತವಾಗಿ ಬರುತ್ತೆ, ಅದಕ್ಕೇನೆ ಅಷ್ಟು ಸರಾಗವಾಗಿ ಅದು ಓದಿಸ್ಕೊಂಡು ಹೋಗೋದು. ಇಂಗ್ಲೀಷಿನ ಜೂರಿಗಳು ಜಗತ್ತಿನ ದೊಡ್ಡ ದೊಡ್ಡ ವಿಮರ್ಶಕರು ಈ ಬುಕ್ಕರ್ ಪ್ರೈಸ್ಗೆ ಇದನ್ನ ಸೆಲೆಕ್ಟ್ ಮಾಡೋದು. ಆದರೆ 3 ತಿಂಗಳ ಹಿಂದೆ ಇದೇನು ಆಗೋದಕ್ಕಿಂತ ಮುಂಚೆನೆ ಭವಿಷ್ಯ ನೋಡಿದವರಲ್ಲಿ ನಾನು ಒಬ್ಬ. ಅದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಇದರ ಮೂಲಕ ದೀಪಾ ಅವರು ಕನ್ನಡದ ವಿಸ್ಡಮ್ ಏನಿದೆ, ಕನ್ನಡದ ಮಹಾಜ್ಞಾನ ಏನಿದೆ, ಯಾಕೆಂದ್ರೆ ಇಂಗ್ಲಿಷ್ಗಿಂತ ಪ್ರಾಚೀನ ಭಾಷೆ ಕನ್ನಡ. ಅಂತ ನಾಗರಾಜನವರು ಇಲ್ಲಿ ಕೂತಿದ್ದರು. ಸಾವಿರಾರು ವರ್ಷಗಳ ಹಿಂದೆ ಕನ್ನಡ ಹುಟ್ಟಿರೋದು. ಇಂಗ್ಲಿಷ್ ಅದರ ಮುಂದೆ ಬಚ್ಚ ಕಿಶೋರ ಭಾಷೆ. ಆ ಭಾಷೆಗೆ ಯಾವುದನ್ನ ಕವಿಗಳು ಹಚ್ಚೇವು ಕನ್ನಡದ ದೀಪ ಅಂತ ಇಂಗ್ಲಿಷರು ಇದ್ದಾಗ ಹೇಳಿದ್ರು, ಇವರು ಹೋಗಿ ದೀಪ ಲಂಡನ್ನಲ್ಲಿ ಹಚ್ಚೇ ಬಂದಿದ್ದಾರೆ. ಆ ದೀಪವನ್ನ ನಾವೆಲ್ಲ ಅದನ್ನ ಹೆಮ್ಮೆಯಿಂದ ಅವತ್ತು ನೆನೆಸ್ಕೊಳ್ತೀವಿ. ಕಡೆಯದಾಗಿ ಸಂಸ್ಕೃತಿ ಸಚಿವರು ನನಗೆ ವಾರ್ನಿಂಗ್ ಮಾಡಿದ್ದಾರೆ ಬೇಗ ಮುಗಿಸ್ಬೇಕು ಅಂತ. ಲಂಕೇಶ್ರು ನಾವೆಲ್ಲ, ನಾನು ಬಾನು ಮುಸ್ತಾಕ್ ಅವರ ಜೊತೆ ಲಂಕೇಶ್ ಪತ್ರಿಕೆ ಬರೀತಾ ಇದ್ದಾಗ ಲಂಕೇಶ್ರು ಒಂದು ಮಾತನ್ನ ಬರೆದ್ರು. ಇವತ್ತು ಕೋಮುವಾದದಿಂದ ನರಳುತ್ತಾ ಇರುವ, ಜಾತಿವಾದದಿಂದ ನರಳುತ್ತಾ ಇರುವ ಕರ್ನಾಟಕ ಇದನ್ನು ಕೇಳಿಸ್ಕೋಬೇಕು. ನಾವು ಕೊಡುವುದಕ್ಕಿಂತ ಹೆಚ್ಚಿನ ಪ್ರೀತಿಯನ್ನು ಕೊಡುವವರು ದಲಿತರು ಮತ್ತು ಮುಸ್ಲಿಮರು ಅಂತ. ಇದನ್ನ ನಾವು ಇವತ್ತು ಕೇಳಿಸ್ಕೋಬೇಕು. ಈ ಕಥೆನಲ್ಲಿ ಒಂದು ಬಡ ಕುಟುಂಬದಲ್ಲಿ ಒಬ್ಬ ತಾಯಿ ಮಗ ತುಂಬ ಊಟ ಕೇಳ್ತಾನೆ. ಅವಳ ಹತ್ರ ಅಷ್ಟೊಂದು ಅನ್ನ ಇಲ್ಲ. ಅವಳೇನು ಮಾಡ್ತಾಳೆ ಅಂತ ಹೇಳಿದ್ರೆ ಮಗನಿಗೆ ಕತೆ ಹೇಳೋದಕ್ಕೆ ಶುರು ಮಾಡ್ತಾಳೆ. ಮಗ ಅನ್ನ ಮರೆತು, ಊಟ ಮರೆತು ಕತೆ ಕೇಳಿಸೋದಕ್ಕೆ ಶುರು ಮಾಡ್ತಾನೆ. ಬಾನುವರ ಕಥೆಗಳು, ಬಾನುವರು ಮಂಡಿಸ್ತಾ ಇರುವ ಹೆಣ್ಣಿನ ಅಸಹಾಯಕತೆಯ, ಮುಸ್ಲಿಂ ಸಮುದಾಯದ ಅಸಹಾಯಕತೆಯ, ಅನಾಥತೆಯ ಕಥೆಗಳು, ಕೋಮು ದ್ವೇಷದ ಹಸಿವಿನಿಂದ, ಕಾಯಿಲೆಯಿಂದ ಬರಳುತ್ತಾ ಇರುವ ಪೂರ್ವಗ್ರಹ ಮನಸ್ಸಿಗೆ ಅವು ಚಿಕಿತ್ಸೆಯನ್ನ ಉಂಟು ಮಾಡ್ತವೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೊದಲು ಇದು ಗುಜರಾತಿಗೆ ಅನುವಾದವಾಗಿ ಇವರನ್ನ ಅಭಿನಂದಿಸಲು ಮೀನಾಮೇಷ ಎಣಿಸ್ತಾ ಇರುವ ಪ್ರಧಾನಮಂತ್ರಿಗಳಿಗೆ ತಲುಪಲಿ ಅನ್ನೋದನ್ನು ಕೂಡ ನಾನು ಬಯಸ್ತಾ ಇದ್ದೀನಿ. ಕನ್ನಡ ನೆಲದ ಇಂಥ ದಿಟ್ಟ ಕಥೆಗಳನ್ನು ದೀಪಾ ಬಸ್ತಿಯವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಕನ್ನಡದ ಗಾದೆಗಳೆಲ್ಲ ಇಂಗ್ಲೀಷ್ಗೆ ಹೋಗ್ಬಿಟ್ಟಿದೆ. ಬೀಸೋದನ್ನೇ ತಪ್ಪುದ್ರೆ 100 ವರ್ಷ ಆಯುಸು ಅವರ ಜೊತೆ ಹೋಗ್ಬಿಟ್ಟಿದೆ. ಒಂದೊಂದೇ ಮಾತು ಒನ್ ಟೈಮ್ ಎಲ್ಲ ಇಂಗ್ಲೀಷ್ಗೆ ಹೋಗ್ಬಿಟ್ಟಿದೆ. ಅವರು ಹೆದರ್ಕೊಂಡೇ ಇಲ್ಲ. ಇಂಗ್ಲೀಷಿನ ಗ್ರಾಮರ್ ಹೊಡೆದ್ಬಿಟ್ಟಿದ್ದಾರೆ, ಇಂಗ್ಲೀಷಿನ ಸಿಂಟ್ಯಾಕ್ಸ್ ಹೊಡೆದಿದ್ದಾರೆ, ಇಂಗ್ಲೀಷಿನ ಯಜಮಾನಿಕೆಯನ್ನು ಹೊಡೆದಿದ್ದಾರೆ. ಇದು ದೀಪಾ ಬಸ್ತಿಯವರು ನಮಗೆ ತೋರಿಸ್ತಾ ಇರುವ, ನಾನು ಕೂಡ ನೀವು ಕೂಡ ಇದನ್ನು ಟ್ರಾನ್ಸ್ಲೇಟ್ ಮಾಡಬಹುದು ಮತ್ತು ಕನ್ನಡ ನೆಲದ ತಾತ್ವಿಕತೆಗಳನ್ನು, ಕನ್ನಡ ನೆಲದ ಸಂಘರ್ಷಗಳನ್ನು ಜಗತ್ತಿಗೆ ತೋರಿಸಿದ್ರೆ ಜಗತ್ತು ಇತ್ತ ಕಡೆ ನೋಡುತ್ತೆ. ನಾವು ಮುಂಚೆ ಇಂಗ್ಲೀಷಿಂದ ಈ ಕಡೆ ತಗೊಂಡ್ಬರ್ತಾ ಇದ್ವಲ್ಲ, ಈಗ ಕನ್ನಡದಿಂದ ಈ ಕಡೆಯಿಂದ ಕೊಡೋಣ. ದೀಪಾ ಸ್ವಲ್ಪ ದಮ್ ಕಟ್ಟಿ ಇನ್ನೊಂದು ಶ್ರೇಷ್ಠ ಕೃತಿ ಮಾಡಿಬಿಡಿ, ನೋಬೆಲ್ ಹೊಡೆಯೋಣ ಅಂತೇಳಿ ನಾನು ಮಾತು ಮುಗಿಸ್ತೇನೆ.